ಕಾಂಪಿಟೇಟಿವ್ ಎಕ್ಸಾಮ್ಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕಿದ್ದೆ ನಾನು. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮದ ಕುರಿತು ಮತ್ತು ಪಠ್ಯ ವಿಷಯದ ಅಭ್ಯಾಸದ ಕುರಿತು ಅಧ್ಯಯನ ಮಾಡೋಣ. ತರಗತಿಯ ಮೊದಲನೇ ಘಟಕ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳಲ್ಲಿ ಬರುವಂತಹ ಅಭ್ಯಾಸದ ಕುರಿತು ಅಧ್ಯಯನ ಮಾಡೋಣ. ಫಸ್ಟ್ ಒನ್ ಯಾವುದು? ವಾಸ್ತವದ ಸಂಖ್ಯೆಗಳು. ಘಟಕ 1 ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳಲ್ಲಿ ಅಭ್ಯಾಸ, ಅಭ್ಯಾಸ 1.1 ಅದರಲ್ಲಿ ಫಸ್ಟ್ ಮೇನ್ ಏನ್ ಕೊಟ್ಟಿದ್ದಾರ? ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್ 1 ಹೆಡ್ಲೈನ್ ಬರೀಲಿ, ಇಲ್ಲಂದ್ರೆ ಓಕೆ. ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಲಬ್ಧವಾಗಿ ವ್ಯಕ್ತಪಡಿಸಿ ಫಸ್ಟ್ ಮೇನ್ ಕೇಳಿದ್ದಾರೆ. ಏನು ಫಸ್ಟ್ ಕ್ವಶನ್ ಇದರಲ್ಲಿ 140 ಮತ್ತು ಎರಡನೇ ಕ್ವಶನ್ 156, ಮೂರನೇ ಕ್ವಶನ್ 3825, ನಾಲ್ಕನೇ ಕ್ವಶನ್ 505. ಈಗ ನಾನು ಈ ಸಂಖ್ಯೆ ಅಂತಂದ್ರೆ ಯಾವುದು? 140 ಸಂಖ್ಯೆಯನ್ನ ಭಾಗಾಕಾರ ಮಾಡ್ತೀನಿ. ಎಷ್ಟರಿಂದ? ಇಲ್ಲಿ ನೋಡಿ, 140 ಇನ್ನೊಂದ್ಸಲ ಬರ್ಕೊಂಡಿದ್ದೀನಿ ನಾನು. ಫಸ್ಟ್ ನಾನು ಸಣ್ಣ ಸಂಖ್ಯೆ ಯಾವುದು? 2 ಸಂಖ್ಯೆಯಿಂದ ನಾನು ಭಾಗಾಕಾರ ಮಾಡ್ತೀನಿ. ಈ 140 2 ಸಂಖ್ಯೆಯಲ್ಲಿ ಸಂಪೂರ್ಣವಾಗಿ ಹೋಗ್ತದಾ ಇಲ್ಲ ಅಂತ ನೋಡೋಣ. 2 7 14 0ಗೆ 0. ನೆಕ್ಸ್ಟ್ 2 3 6, ಇಲ್ಲೇನು ಉಳಿತು? 1 ಉಳಿತು. 2 5 10. ನೆಕ್ಸ್ಟ್ ಈಗ 2ರಲ್ಲಿ ಹೋಗೋಣ, ಹೌದಾ? 3 ಮಗ್ಗೆಯನ್ನು ತಗೋತೀನಿ ನಾನು. 3 ಮಗ್ಗೆಯನ್ನು ಹೋಗ್ತದ? ಹೋಗಲ್ಲ. ಎಲ್ಲಿ ಹೋಗಲ್ಲ? 3 ಒಂದ್ಲೇ 1 ಹೋಗುತ್ತಾ? ನೆಕ್ಸ್ಟ್ ಇದು 5 ಹೋಗಲ್ಲ, ಹೌದಾ? ಅದಕ್ಕಾಗಿ ಏನ್ ಮಾಡ್ತಾ ಇದ್ದೀನಿ? 4 ಮಗ್ಗಿನಲ್ಲೂ ಹೋಗಲ್ಲ. 5 ಮಗ್ಗಿ ತಗೋತಾ ಇದ್ದೀನಿ. 5 7 35, ಹೌದಾ? ಈ ನೆಕ್ಸ್ಟ್ ಏನು ಇತ್ತು? 7 7 ಅಂದ್ಲೆ 7. 140 is equal to 2 2 ಸರಿ ಇದೆಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ? 2 2
2 ಏಳೆ 14, 1 ಉಳಿತು, 2 ಎಂಟ್ಲೆ 16, ನೆಕ್ಸ್ಟ್ 2 ಮೂರ್ಲೆ, ಹೌದಾ 6 ಆಯಿತು, 2 ಇಲ್ಲಿ 1 ಉಳಿತು 18 ಆಯಿತು, 2 ಒಂಬತ್ತಲೆ 18. ನೆಕ್ಸ್ಟ್ ಈಗ 2 ಬಗ್ಗೆಯಲ್ಲಿ ಹೋಗಲ್ಲ, ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಿ 3ರಲ್ಲಿ ತಗೋತಾ ಇದ್ದೀನಿ. 3 ಒಂದ್ಲೆ, 3 ಮೂರ್ಲೆ. ಈಗೇನು ಬಂತು, ಇವನ್ ಅಂದರೆ ಬೆಸ ಸಂಖ್ಯೆ ಬಂತು. ಎಷ್ಟು ಬಂತು 13 ಬಂತು. 13 ಎಷ್ಟರಲ್ಲಿ ಹೋಗುತ್ತಾ, ಯಾವ ಮಗ್ಗೆಯಲ್ಲೂ ಬರಲ್ಲ, ಅದಕ್ಕಾಗೇನು 13 ಒಂದ್ಲೆ 13, ಹೌದಾ. ಈಗೇನೇನು ಬಂದವು 156 ಇಸ್ ಈಕ್ವಲ್ ಟು 2 ಸರಿ ಬಂದದ 2 ಸ್ಕ್ವಯರ್ ಇಂಟು 3 ಇಂಟು 13, ಹೌದಾ. ನೆಕ್ಸ್ಟ್ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ 3825 ಕೊಟ್ಟಿದ್ದಾರೆ. ಇದು 3825, ಹೌದಾ. ಈಗ 3825 3ರಿಂದ ಹೋಗ್ತದೆ ಇಲ್ಲ ನೋಡೋಣ. 2ರಿಂದ ಹೋಗಲ್ಲ, ಲಾಸ್ಟ್ ತನಕ ಈವನ್ ನಂಬರ್ ಅಲ್ಲ, ಹೌದಿಲ್ಲ ಆಡ್ ನಂಬರ್ ಅದು, ಸಾರಿ ಆಡ್ ನಂಬರ್ ಅಲ್ಲ. ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಿ ನಾನು ಆಡ್ ನಂಬರೇ ತೊಗೊಂಡಿದ್ದೀನಿ. ಫಸ್ಟ್ 3 ಒಂದ್ಲೆ 3, ಇಲ್ಲೇನು ಉಳಿತು 8 ಉಳಿತು, 3 ಎರಡ್ಲೆ 6 ಬಂತು, ಇಲ್ಲೇನು ಉಳಿತು 2 ಉಳಿತಾ, 3 ಮೂರ್ಲೆ 9, 3 ನಾಲ್ಕಲೆ 12, 3 ಐದ್ಲೆ 15, 3 ಆರ್ಲೆ 18, 3 ಏಳ್ಲೆ 21, ಹೌದಾ. ಇಲ್ಲೇನು ಉಳಿತು 1 ಉಳಿತು. ನೆಕ್ಸ್ಟ್ 3 ಐದ್ಲೆ 18. ನೆಕ್ಸ್ಟ್ ನಾನು ಮತ್ತೆ 3ಅನ್ನೇ ಕನ್ಸಿಡರ್ ಮಾಡ್ತೀನಿ ಮತ್ತ, ಹೌದಾ. 3 ನಾಲ್ಕಲೆ 12, 3 ಎರಡ್ಲೆ 6, 1 ಉಳಿತಾ, 3 ಐದ್ಲೆ 15. ಈಗ ನಾನೇನು ಮಾಡ್ತಾ ಇದ್ದೀನಿ, ಸಂಪೂರ್ಣವಾಗಿ 5 ಮಗ್ಗೆಯಲ್ಲಿದೆ ಏನಾಗುತ್ತಾ ಭಾಗ ಹೋಗುತ್ತಾ ನೋಡೋಣ. 5 ನಾಲ್ಕಲೆ 20 ಆಗುತ್ತಾ, 5 ಎಂಟ್ಲೆ 40, ಎಷ್ಟು ಉಳಿತು 2 ಉಳಿತಾ, 2 ಉಳಿತು, 5 ಐದ್ಲೆ 25. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದ್ರೂ 5 ಮಗ್ಗೆನೇ ತಗೋತೀವಿ. ಹೆಂಗ 5 ಒಂದ್ಲೆ 5, ಇದರಲ್ಲಿ ಏನು ಉಳಿತು 3 ಉಳಿತಾ, 5 ಆರ್ಲೆ 30, 5 ಏಳ್ಲೆ 35. ನೆಕ್ಸ್ಟ್ ಇದು 17 ಯಾವುದು ಮಗ್ಗೆಯಲ್ಲಿ ಬರಲ್ಲ, ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಿ 17ಅನ್ನ 17 ಆಸ್ ಇಟ್ ಈಸ್ 17 ಒಂದ್ಲೆ 17 ಅಂತ ತಗೋತಾ ಇದ್ದೀನಿ. ನೆಕ್ಸ್ಟ್ 3825 ಇಸ್ ಈಕ್ವಲ್ ಟು, ಇಲ್ಲಿ ಏನದ 2 ಸರಿ ಅದಲ್ಲ, 3 ಸ್ಕ್ವಯರ್ 5 ಸ್ಕ್ವಯರ್ ಇಂಟು 17ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು 4ನೇ ಪ್ರಾಬ್ಲಮ್ 5005 ಅದ, 5005 ಏನು ಸ್ಟಾರ್ಟಿಂಗ್ನು ಆಡ್ ನಂಬರ್ ಅದ, ಎಂಡಿಂಗ್ನು ಆಡ್ ನಂಬರ್ ಅದ, ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಿ ಆಡ್ ನಂಬರೇ ತಗೋತಾ ಇದ್ದೀನಿ. ಎಷ್ಟು 5ಅನ್ನ ಕನ್ಸಿಡರ್ ಮಾಡ್ತೀನಿ ನಾನು, ಹೌದಾ. 5 ಒಂದ್ಲೆ 0ಕ್ಕೆ 0 0 ಮತ್ತು 5 ಒಂದ್ಲೆ, ಹೌದಾ. ನೆಕ್ಸ್ಟ್ ಈಗ ನಾನು ಮತ್ತೆ ಇನ್ನೊಂದು ಆಡ್ ನಂಬರ್ ತಗೋತೀನಿ. ಯಾವುದು 7ಅನ್ನ ತಗೋತಾ ಇದ್ದೀನಿ. 7 ಒಂದ್ಲೆ ಎಷ್ಟು ಉಳಿತು 3 ಉಳಿತಾ, ಎಷ್ಟು ಉಳಿತು 3 ಉಳಿತಾ, 7 ನಾಲ್ಕಲೆ 28, ಎಷ್ಟು ಉಳಿತು 2 ಉಳಿತಾ 30ರಲ್ಲಿ. ನೆಕ್ಸ್ಟ್ 7 ಮೂರ್ಲೆ 21. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಈವನ್ ನಂಬರ್ ತಗೋತಾ ಇದ್ದೀನಿ. ಎಷ್ಟು ಇದಕ್ಕಿಂತ ಚಿಕ್ಕದು ಯಾವ್ದು ಹೋಗ್ತದೆ ಸಂಪೂರ್ಣವಾಗಿ ನೋಡ್ತಾ ಇದ್ದೀನಿ. 11 ಒಂದ್ಲೆ 11, ಇದರಲ್ಲಿ ಎಷ್ಟು ಉಳಿತು 3 ಉಳಿತು, 11 ಮೂರ್ಲೆ 33, 13 ಒಂದ್ಲೆ 13.
ಮಾಡಿದ್ರೆ ಈ ಬೀಟ್ನಲ್ಲಿ ಬರ್ತಕ್ಕಂಥ 5 ಪ್ರಾಬ್ಲಮ್ಗಳು ಏನಾಗುತ್ತಾ ಸಾಲ್ವ್ ಆಗುತ್ತಾ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ 5ನೇ ಪ್ರಾಬ್ಲಮ್ 7429 ಅದ. ಏನಂತ 7429 ಅಲ್ಲ. ನಾನು ಇನ್ನೊಂದ್ಸರಿ ಬರ್ಕೊತಾ ಇದ್ದೀನಿ. 7429 ಇನ್ನೊಂದ್ಸರಿ ಬರ್ದಿದ್ದೀನಾ? ಎಸ್. ನೆಕ್ಸ್ಟ್ ಇದನ್ನ ನಾನು 17 ಮಗ್ಗಿನಿಂದ ಭಾಗಾಕಾರ ಮಾಡ್ತಾ ಇದ್ದೀನಿ. ಏನು 17 ಮಗ್ಗಿನಿಂದ ಎಷ್ಟು ಬರುತ್ತಾ? ಲಾಸ್ಟ್ ಒಂದು ಪ್ರಾಬ್ಲಮ್ ಇಲ್ಲಿ ನೋಡಿ. 7429 ಕೊಟ್ಟಿದ್ದಾರೆ. 14 68. 68ರಲ್ಲಿ 74ರಲ್ಲಿ 68 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ? 6 ಉಳಿತಾ. ಎಷ್ಟಾಯ್ತು? 62 ಆಯ್ತು. 17 ಮೂರ್ಲೆ 51 ಮೈನಸ್ ಎಷ್ಟು ಬಂತು? 67ರಲ್ಲಿ ಮೈನಸ್ 51 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ? ಎಸ್. ನೆಕ್ಸ್ಟ್ 17 11 ಬರುತ್ತಾ? 17 7 ಎಷ್ಟು? 119 ಬರುತ್ತಾ? ನೆಕ್ಸ್ಟ್ ಎಷ್ಟು ಉಳಿತಂತಿಲ್ಲಿ? 437 ಬಂತು. ಈಗ ಸಂಪೂರ್ಣವಾಗಿ ಎದುರ ಹೋಗುತ್ತಾ ಅಂತಂದ್ರೆ ಮತ್ತು 19ರಲ್ಲಿ ಹೋಗುತ್ತೆ. ಮತ್ತೆ ಬೇರೆ ಮಗ್ಗೆಯಲ್ಲಿ ಹೋಗುತ್ತಾ? ನಂದಿ ಹೋಗುತ್ತೆ. ನಾವು ಡೈರೆಕ್ಟಾಗಿ ಆನ್ಸರ್ ಏನು ಜಲ್ದಿ ಬರ್ಬೇಕು. ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಿ? 19 ಹೋಗ್ತಾ ಇದೆ. 19 38 ಎಷ್ಟು ಉಳಿತು? ಇದರಲ್ಲಿ 5 ಉಳಿತು. ಹೌದಾ? 57 ಆಯ್ತು. ನೆಕ್ಸ್ಟ್ 13 57 ಡೈರೆಕ್ಟ್ ಬರುತ್ತಾ? ಅದಕ್ಕಾಗಿ ಏನು ಮಾಡಿದ್ದೀನಿ? ಈ ಮಗ್ಗಿಯನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ 23 23 23. ಈ ಪೇಜ್ನಲ್ಲಿ 5 ಪ್ರಾಬ್ಲಮ್ ಅದಾವ. 5 ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ಯದ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಬೀಟ್ನಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೆಕೆಂಡ್ ಬಿಟ್ ಏನು ಕೊಟ್ಟಿದ್ದಾರೆ ಅವರು? ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮೋಸಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಲಸ ಇಂಟು ಮೋಸ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. ಅಂದ್ರೇನು? 2 ಸಂಖ್ಯೆ ಕೊಟ್ಟಿದ್ದಾರ, ಅದನ್ನ ಏನ್ ಮಾಡಬೇಕು? ಜೋಡಿ ಸಂಖ್ಯೆಗಳು ಕೊಟ್ಟಿದ್ದಾರೆ. ಲಸ ಮತ್ತು ಮೋಸ ಕಂಡುಹಿಡಿಬೇಕು ಮತ್ತು ಅದನ್ನ ತಾಳೆ ನೋಡ್ಬೇಕು. ಆನ್ಸರ್ ಕರೆಕ್ಟ್ ಅದ ಇಲ್ಲ ಅಂತ ಹೇಳಿ ಹೆಡ್ಲೈನು ಬರಲಿ. ಎಸ್. ಸೆಕೆಂಡ್ ಬಿಟ್ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮೋಸಗಳನ್ನು ಕಂಡುಹಿಡಿಯಿರಿ. ಅದೇನು ಇನ್ಸ್ಟ್ರಕ್ಷನ್ ಏನು ಬೇಡ. ಲಸ ಇಂಟು ಮೋಸ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ತಾಳೆ ನೋಡೋದು ಅಂತ ಹೇಳಿದರೆ ಅದು ಮುಂದೆ ಸ್ಟೆಪ್ನಲ್ಲಿ ಮಾಡ್ಕೊತಾ ಹೋಗೋಣ. ಎಸ್. ಕ್ವಶನ್ ನೋಡೋಣ. ಕ್ವಶನ್ ಏನು ಕೊಟ್ಟಿದ್ದಾರ? ಫಸ್ಟ್ ಕ್ವಶನ್,
ಮೊಸರನ್ನ ಮಾಡ್ಬೇಕು ನನಗೆ. ಫಸ್ಟ್ ಏನು ಮಾಡೋಣ, 26ರದ ಕಂಡುಹಿಡಿಯೋಣ ನಾವು. 26 ನೆಕ್ಸ್ಟ್ 2 1 2 3 6. ನೆಕ್ಸ್ಟ್ ಇದು ಮಧ್ಯದಲ್ಲಿ 13 ಮಧ್ಯದ ಡೈರೆಕ್ಟ್ ಹೋಗುತ್ತೆ. 13 1 13. ಈಗ 91 ನೋಡೋಣ. 91 ಅಂದ್ರೆ 9ಕ್ಕಿಂತ ಚಿಕ್ಕದು ಯಾವುದು ಸಂಪೂರ್ಣದಲ್ಲಿ ಭಾಗಕರ ಆಗ್ತದಂತಂದ್ರೆ 7 ಮಗ್ಗಿಯಲ್ಲಿ ಸಂಪೂರ್ಣವಾಗಿ ಭಾಗಕರ. ಹೆಂಗ 7 1 1 ಇಟ್ಟಿದ್ದೀನಿ, ಎಷ್ಟು ಉಳಿತು 2 ಉಳಿತು. 7 3 21. ನೆಕ್ಸ್ಟ್ ಏನಾಗುತ್ತಾ 13 ಬರುತ್ತಾ. 13 1 13. 26 ಏನೇನು ಬಂದಿದಾವ, ಇದಂತೂ 2 × 13 ಬಂದಿದ್ದಾವೆ. ನೆಕ್ಸ್ಟ್ 91ರ ಅಪವರ್ತ್ಯ 7 13 ಬಂದಿದೆ. ಇದರಲ್ಲಿ ಮೋಸ ಯಾವುದಂತ ಹೇಳ್ಬೋದಾ? 13ನ್ನ ನಾವು ಮೋಸ ಇಸ್ ಈಕ್ವಲ್ ಟು 13. ಎಷ್ಟರದ್ದು 26 ಮತ್ತು 91ರ ಮೋಸ ಎಷ್ಟು ಬಂದಿದೆ ಅಂತಂದ್ರೆ 26 ಮತ್ತು 91ರ ಮೋಸ ಎಷ್ಟು 13. ಅದೇ ರೀತಿ ಲಸ ಇಸ್ ಈಕ್ವಲ್ ಟು 26 ಮತ್ತು 91 ಎಷ್ಟು ಬಂದಿದೆ ನೋಡೋಣ. 2 × 7 2 × 7 ಇದು ಏನು ಬಂದದ 13 ಬರೀಲೇಬೇಕು. ಯಾಕಂತಂದ್ರೆ ಇದರಲ್ಲಿನೂ ಅದ ಮತ್ತು ಇದರಲ್ಲಿನೂ ಅದ. ಅದಕ್ಕಾಗಿ ಏನು ಮಾಡಬೇಕು, 13 ಫಸ್ಟ್ ಅದನ್ನು ಬರಿಬೋದು ನಾವು, ಲಾಸ್ಟ್ ಸೆಕೆಂಡ್ ಅದನ್ನು ಬರಿಬೋದು. ಇವುಗಳು ಬಂತು, ಇಷ್ಟು ನಮ್ಗೆ ಬಂತು. ಈಗ ಎಷ್ಟು ಗುಣಿಸ್ಬೇಕಲ್ಲ ನಾನು ಇದನ್ನ, ಯಾವುದನ್ನ 2 × 17 7 ಮತ್ತು 13ನ್ನ ನಾನು ಗುಣಾಕಾರ ಮಾಡಬೇಕು. ಎಷ್ಟು ಬರುತ್ತಾ ಅಂತಂದ್ರೆ 182 ಬರುತ್ತಾ. ಆದ್ರೆ ಇದರಲ್ಲಿ ಯಾವುದು ಲಸ ಅಂತ ಹೇಳ್ಬೋದು. ಈಗ ಅವ್ರು ಏನ್ ಹೇಳ್ತಾರ, ತಾಳೆ ನೋಡ್ಬೇಕು ಅಂತ ಹೇಳಿದಾರೆ. ಈಗ ನೋಡ್ಬೇಕಲ್ಲ ತಾಳೆ, ಮತ್ತೆ ಸಂಖ್ಯೆಗಳನ್ನ ತಾಳೆ ನೋಡಿ ಅಂತ ಹೇಳಿದಾರ. ಪ್ರಾಬ್ಲಮ್ ಅಂದ್ರೆ ಏನೇನು ಕೊಟ್ಟಿದ್ದಾರೆ, ತಾಳೆ ನೋಡೋದ್ರದ್ದು ಫಾರ್ಮುಲಾ ಕೊಟ್ಟಿದ್ದಾರೆ. ಏನು, ಲಸ ಇಂಟು ಮಸ. ತಾಳೆ ನೋಡು ಲಸ ಇಂಟು ಮೋಸ ಇಸ್ ಈಕ್ವಲ್ ಟು ಗುಣಲಬ್ಧ. ಎಷ್ಟು ಗುಣಲಬ್ಧ ಎಷ್ಟು ಬಂದಿರ್ತದ ನೋಡ್ಬೇಕೀಗ. ಲಸ ಮೋಸ ಯಾವ ಬಂದಿದಾವ, ಲಸ ಎಷ್ಟು ಬಂದಿದೆ ನಮ್ಗ 182 ಇಂಟು ಮೋಸ ಎಷ್ಟು ಬಂದಿದೆ 13 ಬಂದಿದೆ. ಇಸ್ ಈಕ್ವಲ್ ಟು ನಮ್ಗ ಈ ಎರಡು ಸಂಖ್ಯೆಗಳದ್ದು ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಯಾವುದು 26 ಮತ್ತು 91 ಏನ್ ಕೊಟ್ಟಿರುವ ಆ ಎರಡು ಸಂಖ್ಯೆಗಳ ತಿಳಿದಲ್ಲ, ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು. 2 ಯಾವುದು 26 ಇಂಟು 91. ಈಗ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತಾ ಅಂತ ನೋಡೋಣ. ಇನ್ನೊಂದು ಸ್ಟೆಪ್ ಇಟ್ಕೊಳ್ಳೋಣ. ಎಸ್, 26 ಇಂಟು 91 182 ಇಂಟು 13. ಈಗ ಇದನ್ನ ನಾನು ಏನು ಮಾಡ್ತಾ ಇದ್ದೀನಿ, ಗುಣಾಕಾರ ಮಾಡ್ತಾ ಇದ್ದೀನಿ. 3 2 6 3 8 24 4 2 3 1 3
2 ಅಂತಂದರೆ 5 ಪ್ಲಸ್ 2 8 1 6 6 ಮತ್ತು ಎಸ್ 13 ಕೈಲ 1 2366 ಬಂತು. ಎಷ್ಟು ಬಂತು? 2366 ಬಂತು. ಅದೇ ರೀತಿ ಇವುಗಳನ್ನು ಗುಣಾಕಾರ ಮಾಡ್ತೀನಿ ನಾನು. 26 91 ಹೌದಾ? ಒಂದಾರ್ಲಿ 6 ಒಂದೇಳ್ಲೆ 2 9 54 5 9 18 ಹೌದಾ? 18 ಮತ್ತು 5 ಕೂಡಿಸಿದ್ರೆ ಎಷ್ಟಾಯಿತು? 23 ಆಯಿತು. 6 6 3 2 2366 ಬಂದಿದೆ ಆನ್ಸರ್. ಹಾಗಾದರೆ ಈ ಜೋಡಿಗಳ ಪೂರ್ಣಾಂಕಗಳ ಲಸ ಮೊಸವನ್ನು ಕಂಡುಹಿಡಿದ್ವಿ ಮತ್ತು ಅದೇ ರೀತಿ ಏನು ಮಾಡಿದ್ದೀವಿ, ತಾಳೆಯನ್ನು ಕೂಡ ನಾವು ನೋಡಿದ್ವಿ. ಕರೆಕ್ಟ್ ಅದಲ್ಲ ಆನ್ಸರು? ತಾಳೆ ನೋಡಿದ್ರು, ಹಾಗಾದರೆ ನಾವು ಮಾಡ್ತಕ್ಕಂಥ ಲೆಕ್ಕ ಸರಿಯಾಗಿದೆ ಅಂತ ಹೇಳ್ಬೋದು. ಈಗ ಅದೇ ರೀತಿ ಬರ್ಕೋರಿ. ಎರಡನೇ ಕ್ವಶನ್ ನೋಡೋಣ. ಎರಡನೇ ಕ್ವಶನ್ ಏನಿದೆ ನೋಡೋಣ. ಇದೇ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ನಿಮಗೂ ಕೂಡ ಬರಬೇಕು. ಎರಡನೇ ಕ್ವಶನ್ ಏನಿದೆ, 510 ಮತ್ತು 92 ಕೊಟ್ಟಿದ್ದಾನೆ. ಎಷ್ಟು? 510 ಮತ್ತು 92 ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, 510 ಮಾತ್ರ ಭಾಗಾಕಾರ ಮಾಡ್ತೀನಿ. 510 ಇದೆಲ್ಲಿ ಯಾವ ಬಗ್ಗೆಯಲ್ಲಿ ಸಂಪೂರ್ಣವಾಗಿ ಹೋಗ್ತದೆ ಅಂತಂದ್ರೆ 2 ಬಗ್ಗೆಯಲ್ಲಿ ಹೋಗ್ತದಲ್ಲ. ನೋಡೋಣ, ಹೋಗ್ತದ ಹೋಗಲ್ಲ ಅಂತ ನೋಡೋಣ. ಬರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಬಗ್ಗೆ ತಗೋಣ. 2 2 4 1 ಉಳಿತಾ, 2 5 10 ಇಲ್ಲಿ 1 ಉಳಿತು, ಇದು ಅಂದರೆ 11 ಆಯಿತು. ಈಗ 2 5 10 1 ಉಳಿತು, 2 5 10. ಈಗ 2 ಬಗ್ಗೆಯಲ್ಲಿ ಹೋಗ್ತದ ಹೋಗಲ್ಲ? ಹೋಗಲ್ಲ. ಯಾಕಂತಂದ್ರೆ ಇಲ್ಲಿ 2 ಬಗ್ಗೆ ಅನ್ನೋದು ಈವನ್ ಆಯಿತು, ಇಲ್ಲಿ ಬಂದಿರೋದು ಆಡ್ ನಂಬರ್ ಬಂದಿಲ್ಲ. ಈಗ ನಾನು ಏನು ಮಾಡ್ತಾ ಇದ್ದೀನಿ, 3 ಮಗ್ಗಿಯನ್ನು ತಗೋತಾ ಇದ್ದೀನಿ. 3 ಮಗ್ಗಿದಲ್ಲಿ ಸಂಪೂರ್ಣವಾಗಿ ಹೋಗ್ತದ ಹೋಗಲ್ಲ ಅಂತ ನೋಡೋಣ. 3 7 21 ಹೌದಾ? 3 8 ಎಸ್ 24. 3 8 24 ಎಷ್ಟು ಉಳಿತು? 1 ಉಳಿತು. 3 5 15. ಈಗ ಎಷ್ಟು ಮಗ್ಗಿಯಲ್ಲಿ? 5 ಮಗ್ಗಿಯಲ್ಲಿ. 5 1 5 7 35 17 1 17. 510 ಇಸ್ ಈಕ್ವಲ್ ಟು 2 3 ಇಂಟು 5 ಇಂಟು 17. ನೆಕ್ಸ್ಟ್ 92. 2 ಮಗ್ಗಿಯಲ್ಲಿ ಹೋಗುತ್ತಲ್ಲ? ಹೋಗುತ್ತಾ. ಯಾಕಂದ್ರೆ ಲಾಸ್ಟಿಗೆ ಕೊಟ್ಟಿರೋದೇನು, ಇವನ್ ನಂಬರ್ ಕೊಟ್ಟಿದ್ದಾರ. 2 4 8 1 ಉಳಿತು, 2 6 8 2 6 12. ನೆಕ್ಸ್ಟ್ 2 2 4 2 3 6. ಈಗ ಏನು ಮಾಡೋಣ, ಡೈರೆಕ್ಟ್ ಏನಾಗುತ್ತಾ? 23 1 23 23 1 23. 92 ಇಸ್ ಈಕ್ವಲ್ ಟು 2 ಸ್ಕ್ವಯರ್ ಇಂಟು 23 ಅಂತ ಕನ್ಸಿಡರ್ ಮಾಡಿ ಬರೀತಾ ಇದ್ದೀನಿ ನಾನು. ಎಸ್. ಈಗ ಲಸ ಮತ್ತು ಮೊಸವನ್ನು ನೋಡೋಣ. ಎಷ್ಟೊತ್ತು? 510 ಮತ್ತು 92 ಹೌದಾ? ಏನು ಬಂತು? ಯಾವ್ದು ಸೇಮ್ ಇದೆ ಇದರಲ್ಲಿ? 2 ಅನ್ನೋದು ಒಂದು ಸೇಮ್ ಇದೆ. ಇಲ್ಲಿನೂ ಮತ್ತು ಇಲ್ಲಿನೂ ಇದೆಯಲ್ಲ? ಎಸ್ ಮೊಸ. ಈಗ ಲಸ
ಈಸ್ ಈಕ್ವಲ್ ಟು 2. ಈಗ ನೋಡಿ 510 ಇಂಟು 90. ಇವುಗಳನ್ನು ಏನು ಮಾಡಬೇಕು, ನಾನು ಗುಣಾಕಾರವನ್ನು ಮಾಡಬೇಕು. 2 0 0, 2 1 2, 2 5 10, 9 0 0, 9 1 9, 9 5 45, 0 2 2, 9 5 1 6 4. ಎಷ್ಟು ಬಂತು? 46,920 ಬಂತು. 46,920. ಈಗ ಮತ್ತೆ ನಾನು ಮತ್ತೆ ಗುಣಾಕಾರ ಮಾಡಬೇಕು. ಯಾವುದು? 23,460 ಇಂಟು 2 ಮತ್ತೆ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಎಷ್ಟು ಬರಬೇಕು ನನಗೆ ಆನ್ಸರು? 46,920 ಆನ್ಸರ್ ಬರಬೇಕು. ನೋಡೋಣ. 2 0 0, 2 6 12, 2 5 1, 2 4 8, 9, 2 3 6, 2 2 4. ಎಷ್ಟು? 46,920. ಈ ಕಡೆ ಎಷ್ಟು? 46,920. ಹಾಗಾದರೆ ನಾನು ಮಾಡಿರ್ತಕ್ಕಂಥದ್ದು ಲೆಕ್ಕ ಸರಿಯಾಗಿದೆಯೇ ಅಂತ ಹೇಳ್ಬೋದು. ಈ ಪೀಕ್ನಲ್ಲಿ 2 ಲೆಕ್ಕಗಳನ್ನು ಮುಗಿಸಿದ್ವಿ. 3ನೇ ಲೆಕ್ಕ ಯಾವುದು ಅಂತ ನೋಡೋಣ. 3ನೇ ಲೆಕ್ಕ ಯಾವುದಿದೆ? 336 ಮತ್ತು 54. ಎಷ್ಟು? 336 ಮತ್ತು 54 ಇದೆ. ಥರ್ಡ್ ಪ್ರಾಬ್ಲಮ್. 336 ಮತ್ತು 54. ಇವುಗಳನ್ನು ಏನು ಮಾಡ್ತಾ ಇದ್ದೀನಿ? ಮತ್ತೆ ನಾನು 336 ಭಾಗಕರಣ ಮಾಡ್ತಾ ಇದ್ದೀನಿ. 336 ಎಷ್ಟಲೇ ಹೋಗುತ್ತಾ? 2 ಹೋಗುತ್ತಲ್ಲ? ಹೋಗುತ್ತಾ ನೋಡಿ. 2 1 2, ಇಲ್ಲಿ ಉಳಿತು 1 ಉಳಿತಾ. 2 6 12, ಇಲ್ಲಿ ಉಳಿತು 1 ಉಳಿತು. 2 7 14, 2 8 16. ನೆಕ್ಸ್ಟ್ 2 8 16, 2 4 8. ಮತ್ತೆ 2 ಹೋಗುತ್ತಲ್ಲ? 2 4 2 2. ನೆಕ್ಸ್ಟ್ 2 2 2 1. ನೆಕ್ಸ್ಟ್ 3 7 21, 7 1 7. ನೆಕ್ಸ್ಟ್ 336 ಇಸ್ ಈಕ್ವಲ್ ಟು ಎಷ್ಟೆಷ್ಟು ಬಂತು? ಇದತ್ತು 2 ಅನ್ನು 5 ಸರಿ ಬಂದಲ್ಲ. ನಾನೇನು ಮಾಡ್ತಾ ಇದ್ದೀನಿ? 2 ಏನು ಮಾಡ್ತೀನಿ? 4 ಸರಿ ಬಂದಿದ್ದಲ್ಲ. 2 ದ ಪವರ್ ಎಷ್ಟು? 4 ಇಂಟು 3 ಇಂಟು 7 ಇಷ್ಟು ಬಂತಲ್ಲ. ಈಗ 54. ಇದನ್ನು 2 ಹೋಗುತ್ತೆ ಸಂಪೂರ್ಣವಾಗಿ. ಹಿಂಗ ನೋಡೋಣ. 2 2 4, 2 7 14. ಈಗ ಏನು ಮಾಡ್ತೀವಿ? 27 ಯಾವ ಮಗ್ಗೆ ಬರ್ತದ? 3 ಮಗ್ಗೆ ಬರ್ತದೆ. ಎಷ್ಟು? 3 9 27, 3 3 9, 3 1 3. 54 ಇಸ್ ಈಕ್ವಲ್ ಟು 2 ಇಂಟು 3 ಕ್ಯೂಬ್. ಲಸ ಮತ್ತು ಮೋಸ ನೋಡೋಣ. ಎಷ್ಟು ಬರುತ್ತಾ? 356 ಮತ್ತು 333 36 ಇಂಟು ಮತ್ತು 54. ಏನು ಸೇಮ್ ಇದೆ ಇದರಲ್ಲಿ? 2 ಮತ್ತು 3 ಸೇಮ್ ಇದೆ. ಏನು? 2 ಅದ ಅದರಲ್ಲಿ ಮತ್ತು 3 ಕೂಡ ಅದ. 2 ಇಲ್ಲಿನೂ ಅದ, ಇಲ್ಲಿನ ಅದ. 3 ಇಲ್ಲಿನ ಅದ ಮತ್ತು ಇಲ್ಲಿನ ಅದ. ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಿ? 2 ಇಂಟು 3 ಏನಿದ್ದು? ಮೋಸ. ಎಷ್ಟು ಬರುತ್ತಾ? 6 ಬರ್ತದೆ. ಲಸ. ಈಗೇನು ಮಾಡ್ತಾ ಇದ್ದೀನಿ ನಾನು ಅಂತ? ಈಗೇನು ಮಾಡೋಣ? ಲಸವನ್ನು ತೆಗೆಯೋಣ. 2 ಎಷ್ಟು ಸರಿ ಅದ? 5 ಸರಿ ಅದ. 1 ನಾನು ಏನು ಮಾಡಿದ್ದೀನಿ? ಸಪ್ರೇಟ್ ಮೋಸವನ್ನು ತಗೊಂಡಿದ್ದೀನಿ. ಇನ್ನು ಎಷ್ಟು ಸರಿ ಉಳಿತು?
4 ಸರಿದ ನಾನು 3 ಸಲ ಬರೀತಿದ್ದೀನಿ. 3 ಇಂಟು 3 ಇಂಟು 3 7 ಒಂದೇ ಸರಿ. ಎಷ್ಟು ಬರುತ್ತೆ ಆನ್ಸರು? 3024 ಬರುತ್ತೆ. ಇವುಗಳನ್ನ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತಾ? 3024 ಬರುತ್ತೆ. ಈಗ ಏನು ಮಾಡೋಣ? ತಾಳೆ ನೋಡ್ಬೇಕಲ್ಲ. ತಾಳೆ ನೋಡು. ತಾಳೆ ಎಷ್ಟು ಬರುತ್ತಾ? ಲಸ ಇಂಟು ಮೋಸ is equal to 336 ಇಂಟು 54. ಲಸ ಎಷ್ಟದ? 3024. 3024 ಇಂಟು 6 ಮೋಸ ಏನು ಬಂದದ? 6 ಬಂದದ. ಇವುಗಳನ್ನ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಎಷ್ಟು? 336 ಇಂಟು 54. ಹೌದಾ? ಕರೆಕ್ಟ್. ಎಷ್ಟು? 44 ಬರುತ್ತೆ. ಎಷ್ಟು? 18144. ನೋಡೋಣ. ಈಗ ಈ ಕಡೆ 3024 ಇಂಟು 6. 6 4 20, 6 2 12, ಮತ್ತು 2 ಇಟ್ಟಿದ್ದೆ. 2 12, 14 4 ಎಲ್ಲ 1. 6 0 0 ಒಂದಕ್ಕೆ 4 24. ಸಾರಿ, 6 4 24, 6 3 18. ಎಷ್ಟು ಬಂತು? 18144. 18144. ಹಾಗಾದ್ರೆ ಈ ಲೆಕ್ಕ ಏನಾಗಿದೆ? ಸರಿಯಾಗಿದೆ ಅಂತ ಹೇಳ್ಬೋದಾ ನಾವು? ಎಸ್. ಅದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಏನು ಮಾಡೋಣ? ಅದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಥರ್ಡ್ ಮೇನ್ ಅಲ್ಲಿ ಇರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಕ್ವಶನ್? ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮೋಸಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಏನು ಮಾಡಿದ್ದೀನಿ ನಾನು? ಓನ್ಲಿ ಲಸ ಮೋಸವನ್ನ ಕಂಡುಹಿಡಿದೀನಿ ಮತ್ತು ತಾಳೆ ನೋಡಿದರನ್ನ ಮಾಡಿದ್ದೀನಿ. ಮುಂದಿನ ಒಂದು ಸ್ಟೆಪ್ನಲ್ಲಿ ಏನು ಕೊಟ್ಟಿದ್ದಾರ? ಅವಿಭಾಜ್ಯ ಅಪವರ್ತನಗಳಲ್ಲಿ ಬರ್ತಕ್ಕಂತಹ ಅಂಕಿಗಳನ್ನ ಕೊಟ್ಟಿದ್ದಾರೆ. ಅವಿಭಾಜ್ಯ ಅಪವರ್ತನಗಳ ಅಂಕಿಗಳು ಅದನ್ನ ಏನು ಮಾಡಬೇಕು? ಸಾಲ್ವ್ ಮಾಡಬೇಕು. ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು. ಈ ಒಂದು ಪ್ರಾಬ್ಲಮ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ ಸಂಪೂರ್ಣವಾಗಿ ಸಾಲ್ವ್ ಮಾಡೋಣ. ಯಾವುದೇ ಚಾಪ್ಟರ್ ನೇಮ್ ಏನು? ವಾಸ್ತವ ಸಂಖ್ಯೆಗಳು. ಥ್ಯಾಂಕ್ ಯು ಟು ಎವ್ರಿವನ್.